ಅದೇ ಅವರ ಮುಂದಿನ ನಡೆ ಏನು ಅಂತ ಸಾಕಷ್ಟು ಮುಂದಿನ ನಡೆ ಜ್ಞಾನೋದಯ ಆಗಬೇಕು. ಯಾರಿಗೆ ಹೈಕಮಾಂಡಕ್ಕೆ ಇವೇನು ಮಾಡಿದ್ರು ಯಡಿಯೂರಪ್ಪ ಅವ್ರ ಮಗನ ಮಾತು ಕೇಳಿ ನಾನು ಹೊರಗೆ ಹಾಕ್ಬೇಕು. ನಾವು ಏನು ಒಂದು ಟೀಮ್ ಮಾಡಿದ್ದೀವಲ್ಲ, ನಾವೆಲ್ಲ ನಿರ್ಣಯ ಮಾಡಿದ್ದೀವಿ. ಪ್ರತಾಪ್ ಸಿಂಹ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ನಿಂಬಾಳಿ ಇರ್ಬೋದು, ಕುಮಾರ್ ಬಂಗಾರಪ್ಪ ಇರ್ಬೋದು, ನಾವೆಲ್ಲ ಸಮುದಾಯದ ಒಬ್ಬೊಬ್ಬರು ನಾಯಕರು ಕೂಡಿ ಒಂದು ಪ್ರತಿಜ್ಞೆ ಮಾಡೀವಿ. ಮುಂದೆ ದೇವ್ರು ನಮಗೆ ಅವಕಾಶ ಕರ್ನಾಟಕದಲ್ಲಿ ಕೊಟ್ಟರೆ ಪ್ರಾಮಾಣಿಕ ಸರ್ಕಾರ ಕೊಡೋದು, ಲೂಟಿ ಮಾಡೋದಿಲ್ಲ, ಜನ ಕೆಲಸ ಮಾಡೋದು, ಅಭಿವೃದ್ಧಿ ಮಾಡೋದು, ಹಿಂದುತ್ವ ರಕ್ಷಣೆ ಮಾಡ್ಕೊಳ್ಳೋದು ನಾವೆಲ್ಲ ಮಾಡಿದ್ದೀವಿ. ಆದರೆ ವಿಜೇಂದ್ರ ಮತ್ತು ಅವ್ರು ಯಡಿಯೂರಪ್ಪ ಹಠ ಹಿಡಿದು ಅಮಿತ್ ಶಾ ಮುಂದೆ ಕೂತು ಯತ್ನಾಳ್ ಹೊರಗೆ ಹಾಕದಿದ್ದರೆ ನಾನು ಪಕ್ಷ ಬಿಟ್ಟು ಹೋಗ್ತೀನಿ, ನಾನು ಮುಂದಿನ ವಿಧಾನಸಭೆಯಲ್ಲಿ ಪ್ರಚಾರ ಮಾಡೋದಿಲ್ಲ, ಈ ರೀತಿ ಅಪಪ್ರಚಾರ ಏನು ಮಾಡೋದಲ್ಲ. ಅದಕ್ಕೆ ಅನಿವಾರ್ಯವಾಗಿ ಹೈಕಮಾಂಡು ನನ್ನ ಮೇಲೆ ಉಚ್ಚಾಟನೆ ಮಾಡ್ತೀನಿ. ಅದು ಉಚ್ಚಾಟನೆ ಇವತ್ತು ಅವರಿಗೆ ಮ್ಯಾಗಿನವ್ರಿಗೆ ಗೊತ್ತಾಗಿದೆ. ಅಮಿತ್ ಶಾ ಒಂದು ಕಡೆ ವ್ಯಕ್ತಪಡಿಸಿದ್ದಾರೆ, ಇದೊಂದು ಭಾಳ ಬ್ಲಂಡರ್ ಮಿಸ್ಟೇಕ್ ನಾನು ಯತ್ನಾಳ್ ಹೊರಗೆ ಹಾಕಿದ್ದಾರೆ. ಇವತ್ತಿನ ನಿನ್ನೆ ಒಂದೇನು ಕಾರ್ಯಕ್ರಮ ಇದೆಯಲ್ಲ, ಅದು ಮಂಡ್ಯ ಜಿಲ್ಲೆಯಲ್ಲಿ ನನ್ನ ಜಾತಿ ಜನಾಂಗದವ್ರು ಇಲ್ಲೇ ಇಲ್ಲ, ಅಲ್ಲಿ ಔಷಧಕ್ಕೂ ನಮ್ಮ ಜನಾಂಗಿಲ್ಲ. ಆದರೆ ಅಲ್ಲಿ ಸಿಕ್ಕಂಥ ಒಂದು ಬೆಂಬಲ, ಅಲ್ಲಿ ಸಿಕ್ಕಂಥ ಹಿಂದುಳಿದವರು, ಒಕ್ಕಲಿಗರು, ದಲಿತರು ಏನು ಸಮುದಾಯ ಅದಾವಲ್ಲ, ಅವರು ನಿನ್ನೆ ಸುಮಾರು 10ರಿಂದ 15,000 ಜನ ಏನು ಕೂಡಿದವರು, ಅವರು ಕೇವಲ ಸನಾತನ ಧರ್ಮದ ರಕ್ಷಣೆಗಾಗಿ, ಹಿಂದುತ್ವ ರಕ್ಷಣೆಗಾಗಿ. ಯತ್ನಾಳ ಮುಖ್ಯ ಇಲ್ಲ, ಯತ್ನಾಳ ಯಾವ ಜಾತಿ ಮುಖ್ಯ ಇಲ್ಲ, ಯತ್ನಾಳ ಹಿಂದುತ್ವ ಪರವಾಗಿ ಇವತ್ತು ಗಟ್ಟಿ ಧ್ವನಿ ಅದಾನೆ. ಇಂಥವನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ರೆ ನಿಶ್ಚಿತವಾಗಿಯೂ ನಮ್ಮ ಸನಾತನ ಧರ್ಮಕ್ಕೆ ಮತ್ತು ಒಂದು ಭ್ರಷ್ಟಾಚಾರ ಮುಕ್ತ ಸರ್ಕಾರ ಕೊಡ್ಬೋದು ಅನ್ನೋಂಥದ್ದು ಭಾವನೆಯಿಂದ ಸ್ವಯಂ ಪ್ರೇರಿತ. ನಾನೇನು ಒಂದು ದುಡ್ಡು ಖರ್ಚು ಮಾಡಿಲ್ಲ, ಯಾರಿಗೂ ಚಹಾ ಕೊಡಿಸಿಲ್ಲ, ಊಟ ಮಾಡಿಸಿಲ್ಲ, ಬಸ್ಸುಗಳು ಕಳಿಸಿಲ್ಲ, ಏನು 500 ರೂಪಾಯಿ ಕೊಟ್ಟಿಲ್ಲ. ಇದು ಏನು ತೋರಿಸ್ಕೊಡ್ತದಂದರೆ ಕರ್ನಾಟಕದಲ್ಲಿ 2028ಕ್ಕೆ ಒಂದು ದೊಡ್ಡ ಕ್ರಾಂತಿ ಆಗ್ತದೆ. ಹಿಂದೆ ಹೆಂಗೆ ವೀರೇಂದ್ರ ಪಾಟೀಲ್ರಿಗೆ ಕರ್ನಾಟಕ ಜನ 184 MLA ಕೊಟ್ಟಿದ್ರಲ್ಲ, ಅದೇ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತದೆ.